ಓಂ ಗುರುದ್ಯೋ ನಮಃ. ಮಾನ್ಯ ಬಂಧುಗಳೇ ನಮಸ್ಕಾರ. ವಾಸ್ತು ಬೈ ಅಶೋಕ್ ರಾವ್, ವಾಸ್ತು ತಜ್ಞರು, ವಾಸ್ತು ಮೂರ್ತಿ ಪರಂ ಜ್ಯೋತಿ, ವಾಸ್ತುದೇವೋ ಪರಿಶಿವ, ವಾಸ್ತುದೇವಸ್ಥೋ ಸರ್ವೇಶಂ, ವಾಸ್ತುದೇವೋ ನಮಾಮ್ಯಂ, ಶ್ರೀ ವಾಸ್ತುದೇವತೋಭ್ಯೋ ನಮಃ. ಅಂದರೆ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾ ಹೆಚ್ಚು ಹೆಚ್ಚು ವಾಸ್ತುದೇವನ ನೀವು ಸ್ಮರಿಸಿದ್ದೇ ಆದಾಗ ನಿಮ್ಮಲ್ಲಿ ಯಾರಿಗೆ ಮನೆ ಇಲ್ಲ ಅಥವಾ ಮನೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಅಥವಾ ಸೈಟೇ ತಗೊಳ್ಳೋದಿಲ್ಲ ಅಥವಾ ಸೈಟ್ ತಗೊಳ್ಳಿಕ್ಕೂ ಆಗ್ತಾ ಇಲ್ಲ, ಒಂದು ಸ್ವಂತ ನಿವೇಶನ ತಗೊಳ್ಬೇಕು, ಅಥವಾ ನಿಮಗೆ ಎಲ್ಲ ಏನಾದ್ರು ಅಡೆತಡೆಗಳಿದ್ರೆ, ಗತ ಜನ್ಮದ ಕೆಲವು ಕರ್ಮಗಳಿದ್ರೆ ಹೇಗೆ ಸರಿ ಮಾಡ್ಕೊಳ್ಬೋದು ಅಂದರೆ ನಾನು ಅದಕ್ಕೆ ವಿಶೇಷವಾಗಿ ನಿಮಗೆ ಅರ್ಥ ಮಾಡಿಸ್ತೀನಿ. ಹಾಗೆಯೇ ತೆಗೆದುಕೊಳ್ಬೇಕು ಅನ್ನೋ ಅಂಥವ್ರಿಗೆ ನೀವು ಯಾವ ಸ್ಮರಣೆಯನ್ನು ಮಾಡಿದಾಗ ನೀವು ಸಹ ಸ್ವಂತ ಮನೆಯನ್ನು ಹೊಂದಬಹುದು ಅನ್ನೋದೇ ಇವತ್ತಿನ ವಿಶೇಷ ಸಂಚಿಕೆ. ಈಗ ನಾನು ತಿಳಿಸ್ಕೊಡ್ಲಿಕ್ಕೆ ಬರ್ತಿರುವಂಥ ಒಂದು ಮೂರನೇ ವಿಶೇಷ ಸಂಚಿಕೆ ಸಿಂಹಾಯ, ಮೂರನೆಯ ಸಂಖ್ಯೆಯ ಆಯವಾದಂಥ ಸಿಂಹಾಯದ ಬಗ್ಗೆ ತಿಳಿದುಕೊಳ್ಳೋಣ. ಯಾಕೆ ಸಿಂಹಾಯದಲ್ಲಿ ಮನೆಯನ್ನು ಕಟ್ಟಬೇಕು, ಯಾರು ಕಟ್ಟಬಹುದು, ಯಾಕೆ ಕಟ್ಟಬೇಕು, ಸಿಂಹಾಯ ಎಷ್ಟು ಪವರ್ಫುಲ್ಲು, ಅದರ ಹಿನ್ನೆಲೆ ಏನು ಅಂತ ನೀವು ತಿಳ್ಕೊಂಡಿದ್ರೆ ಅವಾಗ ನೀವು ಡಿಸೈಡ್ ಮಾಡ್ಬೋದು ಆಯದಲ್ಲಿ ಅಥವಾ ಬೇಕು ಅಥವಾ ಬೇಡ. ಸಿಂಹಾಯವನ್ನ ನೋಡಿ, ಸಿಂಹಾಯ ಉತ್ತಮವಾದಂಥ ಆಯ, ಶೇಷ ಸಂಖ್ಯೆ ಬಂದು 3. ಇದ್ರ ವಿಶೇಷತೆ ಏನಪ್ಪ ಅಂತಂದ್ರೆ ಸಿಂಹಾಯದಲ್ಲಿ ಯಾರ್ಯಾರು ಜೀವನ ಮಾಡ್ಬೋದು ಅಂದರೆ ವಿಶೇಷವಾಗಿ ನ್ಯಾಯಾಧೀಶರು ಸಿಂಹಾಯದಲ್ಲೇ ಕುಳಿತುಕೊಳ್ಬೇಕು. ಆ ಪೀಠದಲ್ಲಿ ತುಂಬ ಒಳ್ಳೆಯದು. ಪೊಲೀಸ್ ಅಧಿಕಾರಿಗಳು, ದೊಡ್ಡ ದೊಡ್ಡ ಆಫೀಸರ್, ಯಾಕೆಂದರೆ ಅಷ್ಟು ಜನರನ್ನು ಕಂಟ್ರೋಲ್ ಮಾಡಬೇಕಲ್ಲ. ಸಿಂಹದಷ್ಟೇ ಧೈರ್ಯ, ಅಷ್ಟೇ ಒಂದು ಗರ್ಜನೆ, ಆ ಶಕ್ತಿ ಇದ್ರೆ ಮಾತ್ರ ಅಲ್ಲಿ ನಿಭಾಯಿಸ್ಲಿಕ್ಕಾಗೋದು. ಹಾಗೆ ದೇಶವನ್ನು ಆಳುವಂಥ ಮುಖ್ಯಸ್ಥರು ಸಿಂಹಾಯದಲ್ಲಿದ್ದರೆ ಒಳ್ಳೆಯದು. ಆದರೆ ಕೆಲವೊಂದಕ್ಕೆ ಬೇಕು, ಕೆಲವೊಂದಕ್ಕೆ ಬೇಡ. ಹಾಗಾಗಿ ಸಿಂಹಾಯವನ್ನು ನಮ್ಮ ದೇಶದ ಸೈನಿಕರು ವಿಶೇಷವಾಗಿ, ಯಾಕೆಂದರೆ ಸಿಂಹದಷ್ಟೇ ಗರ್ಜನೆ ಬೇಕು, ಆನೆಯಷ್ಟು ಬಲ ಬೇಕು. ಯಾಕೆಂತಂದರೆ ಅವರು ನಮ್ಮ ದೇಶವನ್ನು ರಕ್ಷಣೆ ಮಾಡುವಂಥವ್ರಿಗೆ, ನಾನು ಸಾಮಾನ್ಯವಾಗಿ ಕೆಲವರು ಸಿಂಹಾಯದಲ್ಲಿ ಕಟ್ಟಿರ್ತಾರೆ, ಆದರೆ ವಾಸ್ತುದೋಷಗಳಿಂದ ಕೆಲವೊಂದು ಸಮಸ್ಯೆಗಳು ಎದುರಾಗಿರ್ತದೆ. ಹಾಗಾಗಿ ಸಿಂಹಾಯದಲ್ಲಿ ಮತ್ತೇನು, ಕೆಲವರು ಇವತ್ತು ಯಾವುದೇ ಒಬ್ಬ ವ್ಯಕ್ತಿ ಒಂದು ಬಹಳ ಸಾತ್ವಿಕ ಮನೋಭಾವ ಇರುವಂಥ ಮನಸ್ಥಿತಿಯಲ್ಲಿ ಹುಟ್ಟಿ ಅವರು ಸಿಂಹದ ರೀತಿಯಲ್ಲಿ ಗರ್ಜನೆ ಮಾಡ್ತಾ ಇದ್ದಾರೆ, ರೌಡಿಜಾಮ್ ಫೀಲ್ಡಲ್ಲಿ ಹೋಗಿ ಬೆಳೀತಾ ಇದ್ದಾರೆ, ಅಥವಾ ಅಲ್ಲಿ ಅವರಿಗೆ ಜೀವ ಭಯ ಇದೆ. ಯಾಕೆಂದರೆ ಸಿಂಹ ಗರ್ಜನೆ ಮಾಡಿದಾಗಲೇ ಎಲ್ಲ ಹೆದರು. ಹಾಗೆ ಒಬ್ಬ ರೌಡಿ ಗರ್ಜನೆ ಮಾಡಿದಾಗಲೇ ಜನ ಅವ್ರಿಗೆ ಹೆದರು. ಆದರೆ ಸಿಂಹದ ಮೇಲೆ ಯಾವಾಗಲೂ ಫೋಕಸ್ ಇರ್ತದೆ, ಯಾವ ಟೈಮಲ್ಲಿ ಬೇಕಾದ್ರೂ ನಮ್ಮನ್ನು ಅಟ್ಯಾಕ್ ಮಾಡ್ಬೋದು ಅನ್ನೋ ಭಯ ಜನರಿಗಿರ್ತದೆ. ಅದೇ ಜನ ಆ ಸಿಂಹಕ್ಕೂ ತಿರುಗಿ ಬೀಳುವಂಥ ಕಾಲಗಳು ಬರ್ತದೆ. ಹಾಗಿದ್ದಾಗ ಸಿಂಹ ಈಸ್ ವೆರಿ ಪವರ್ಫುಲ್ಲು. ಸಿಂಹಾಯವನ್ನು ಪೂರ್ವ, ಉತ್ತರ ಹಾಗೂ ದಕ್ಷಿಣ ದಿಕ್ಕಿಗೆ ವಿಶೇಷವಾಗಿ ಪ್ರವೇಶ ದ್ವಾರವನ್ನು ಉಚ್ಚ ಸ್ಥಾನದಲ್ಲಿ ಇಟ್ಟು ಕಟ್ಟಬೇಕು. ಆ ಮನೆ ಆಯ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ಆ ಒಂದು ಸಿಂಹಾಯಕ್ಕೆ ಗ್ರಹಾಧಿಪತಿ ಬಂದು ಕುಜ, ಭೂಮಿ ಪುತ್ರ. ಹಾಗಾಗಿ ಸಕಲ ಐಶ್ವರ್ಯಗಳನ್ನು ನಾವು ಪಡೆದುಕೊಳ್ಳಬಹುದು. ಆಸ್ತಿಯನ್ನು ಗಳಿಸ್ತೀವಿ, ಹಣವನ್ನು ಗಳಿಸ್ತೀವಿ, ಐಶ್ವರ್ಯಗಳನ್ನು ಗಳಿಸ್ತೀವಿ, ಹೆಸರನ್ನು ಗಳಿಸ್ತೀವಿ. ದೇಶ ವಿದೇಶಗಳಲ್ಲಿ ನಮ್ಮ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತದೆ. ಹಣಕಾಸಿಗೆ ಯಾವುದೂ ತೊಂದರೆ ಇರಲ್ಲ, ಬೇಕಾದಷ್ಟು ಹಣ ಐಶ್ವರ್ಯ ಇರ್ತದೆ. ಅದು ನಿಮ್ಮ ದೇಹದಲ್ಲಿ ಬಲ ಇರೋವರೆಗೂ ನೀವು ಗರ್ಜಿಸ್ತೀರಿ. ಹಾಗೆ ವಿಶೇಷವಾಗಿ ಪಶ್ಚಿಮ ದಿಕ್ಕಿಗೆ ಅಷ್ಟೊಂದು ಶುಭ ಅಲ್ಲ. ಆ ಮನೆ ಸಿಂಹಾಯದಲ್ಲಿ ಇದೆ ಅಂತ ಅಂದಾಗ ಆ ಮನೆಯಲ್ಲಿ ದೇವರ ಮನೆಯನ್ನು ಪರಿಪೂರ್ಣ ಸಿಂಹಾಯದಲ್ಲೇ ಕಟ್ಟಬೇಕು. ಆಗ ದೈವಿಕ ಶಕ್ತಿ ನಿಮ್ಮ ಯಾವತ್ತೂ ಅಷ್ಟೇ ದೇವರ ಬಲ ಅಖಂಡವಾಗಿ ನಿಮಗೆ ಆ ದೈವಿಕ ಶಕ್ತಿ ನಿಮ್ಮನ್ನು ರಕ್ಷಣೆ ಮಾಡುತ್ತೆ. ಯಾಕೆಂತಂದರೆ ನೀವು ನಿಮ್ಗೆ ಅಷ್ಟು ಪ್ರೊಟೆಕ್ಟ್ ಆಗಿರ್ತದೆ. ಇದನ್ನೊಂದು ಗಮನಿಸಬೇಕು. ಗಮನಿಸಿ ನೀವು ಜೀವನದಲ್ಲಿ ನೀವು ಆ ಒಂದು ಉತ್ತಮವಾದಂಥ ಒಂದು ಆಯವನ್ನು ಸರಿಪಡಿಸ್ಕೊಂಡ್ರೆ ನಿಮ್ಮ ಜೀವನ ಶೈಲಿ ಚೆನ್ನಾಗಿರ್ತದೆ. ಅಂದರೆ ನಿಮ್ಮಿಂದ ಸಮಾಜಕ್ಕೂ ಒಳ್ಳೇದಾಗುತ್ತೆ. ಅದು ಕೆಲವರು ಏನು ಮಾಡ್ತಾರೆ, ಸಿಂಹಾಯದಲ್ಲಿ ಮನೆಯನ್ನು ಮಾಡಿರ್ತಾರೆ, ವಾಸ್ತುಗಳಲ್ಲಿ ಲೋಪದೋಷಗಳು ಮಾಡಿರ್ತಾರೆ, ಜೀವನ ಶೈಲಿ ಚೆನ್ನಾಗಿರೋದಿಲ್ಲ, ಸಿಕ್ಕಾಬಟ್ಟೆ ಖರ್ಚುಗಳು, ಹಣ ಇರ್ತದೆ, ಅನುಭವಿಸೋಕ್ಕಾಗಲ್ಲ, ಯಾವಾಗಲೂ ಕೋಪ, ದ್ವೇಷ, ಎದುರಾಳಿಗಳು ಮೈ ಮೇಲೆ ಬೀಳುವಂಥ ಸಾಧ್ಯತೆ ಇರುತ್ತೆ. ಆದರೆ ಸಿಂಹಾಯದಲ್ಲಿ ಮನೆ ಕಟ್ಟಿದಿರಿ, ವಾಸ್ತು ಚೆನ್ನಾಗಿರಬೇಕು. ಸಿಂಹಾಯದಲ್ಲಿ ಮನೆ ಕಟ್ಟಿದಿರಿ, ದೇವರ ಮನೆಯೂ ಸಿಂಹಾಯದಲ್ಲಿರಬೇಕು. ಸಿಂಹಾಯದಲ್ಲಿ ನೀವು ಮನೆ ಕಟ್ಟಿದಿರಿ, ನಿಮ್ಮನಿಗೆ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು. ಸಿಂಹದ ರೀತಿ ಗರ್ಜಿಸ್ಬೇಕು. ಅಂದರೆ ಸಿಂಹ ಪಡೆಯನ್ನು ಕಟ್ಟಿಕೊಂಡು ಬದುಕಬಹುದು. ರೌಡಿಗಳು ನೋಡಿ ಸಿಂಹದ ರೀತಿಯಲ್ಲಿ ಬದುಕಿರ್ತಾರೆ. ಆಗ ಆ ಮನೆಯಲ್ಲಿ ವಾಸ್ತುದೋಷಗಳಿದ್ದಾಗ ಒಂದು ದಿವಸ ಯಾರ್ದೋ ಕೆಲಸಕ್ಕೆ ಬಾರದವ್ರ ಕೈನಲ್ಲಿ ಹತರಾಗ್ತಾರೆ. ಹಾಗಾಗಿ ನಾನೇನು ಹೇಳ್ತೀನಿ, ನಿಮಗೆ ಸಿಂಹಾಯ ಒಳ್ಳೆಯ ಆಯನೆ. ಗ್ರಹಾಧಿಪತಿ ಬಂದು ಕುಜ. ಆ ಸಿಂಹ ಆಯಕ್ಕೆ ಬರುವಂಥವನು ದಿಕ್ಪಾಲಕ. ನಾವೇನು ಹೇಳ್ತಿರಲ್ಲ, ಆ ಒಂದು
ಇವರು ಯಮ ಬರ್ತಾರೆ. ಯಮ ಬರುವಾಗ ನಮ್ಮ ಮೇಲೆ ಕಣ್ಣಿರ್ತದೆ. ಹಾಗಾಗಿ ಸಿಂಹಾಯದಲ್ಲಿ ನಾನು ತುಂಬ ಜನ ನೋಡಿದ್ದೀನಿ, ಪಾಪ ಸಿಂಹಾಯ ಮಾಡ್ಕೊಂಡಿರ್ತಾರೆ. ಅದನ್ನು ಸರಿಪಡಿಸ್ಕೊಳಪ್ಪ ಬೇಡ ನೀನು, ಯಾಕೆಂತಂದರೆ ಸಿಂಹಾಯಕ್ಕೆ ಹೋದ್ಮೇಲೆ ನೀವು ಅಷ್ಟು ಗರ್ಜನೆ, ಆ ಎನರ್ಜಿ ನಿಮ್ಮಲ್ಲಿ ಬಂದೇ ಬರ್ತದೆ. ಬಟ್ ಅದನ್ನು ನೀವು ಯಾವ ಜಾಗದಲ್ಲಿ ಖರ್ಚು ಮಾಡ್ತೀರಿ ಅಲ್ಲಿ ನಿಮಗೆ ಫಲಪ್ರಾಪ್ತಿಯಾಗುತ್ತೆ. ನೋಡಿ, ಸಿಂಹ ಎಷ್ಟು ಪವರ್ಫುಲ್ ಹೇಳಿ, ಕಾಡಿಗೆ ರಾಜ. ಸಿಂಹ ಪಡೆಯನ್ನು ಕಟ್ಕೊಂಡು ಬರುತ್ತಾರೆ, ಆದರೆ ನಿಧಾನವಾಗಿ ಮಂದಗತಿಯಿಂದಲೇ ಇರ್ತದೆ. ಅಂದರೆ ಚಿರತೆ ಹುಲಿಯಷ್ಟು ಸ್ಪೀಡು ಸಿಂಹ ಇರೋದಿಲ್ಲ. ಹಾಗೆ ಈ ಸಿಂಹಾಯದಲ್ಲಿ ಮನೆ ಕಟ್ಟಿದಂಥವ್ರಿಗೆ ಎಲ್ಲ ಮೂಲಗಳಿಂದ ಹಣ, ಅಧಿಕಾರ, ಐಶ್ವರ್ಯ ಎಲ್ಲ ಬರ್ತದೆ. ಆದರೆ ಸಿಂಹಾಯದ ನೆರೆಹೊರೆಯಲ್ಲಿ ಯಾರಾದರೂ ಶೂನ್ಯಾಯಗಳಲ್ಲಿ ಮನೆ ಕಟ್ಟಿದ್ರೆ ಆ ಮನೆಯವರು ಸರ್ವನಾಶ ಅಂತ ಹೇಳಿದೆ ಶಾಸ್ತ್ರ. ಅದು ಸರ್ವನಾಶ ಅಲ್ಲ, ಆ ಜಾಗ ಖಾಲಿ ಮಾಡ್ತಾರೆ. ಯಾಕೆಂದರೆ ಸಿಂಹದ ಪಕ್ಕ ಹೋಗ್ಬಿಟ್ಟು ಯಾವುದೋ ಒಂದು ಬಗಳ್ತಾ ಇದೆ, ಶ್ವಾನ ಬಗಳ್ತಾ ಇದೆ, ಬಿಡ್ತದ, ಅದನ್ನು ಹೊಡೆದು ಬಾಯಿಗೆ ಹಾಕು. ಇದೊಂದು ಗಮನದಲ್ಲಿ ಇಟ್ಕೊಳ್ಬೇಕು. ಹಾಗಿದ್ದಾಗ ಈ ಆಯದಲ್ಲಿ ಮನೆ ಕಟ್ಟಿದಂಥವ್ರ ಮನೆ ಪಕ್ಕದಲ್ಲಿ ಒಂದು ಗಜಾಯಿದವರು ಇರ್ಬೋದು ಅಥವಾ ಧ್ವಜಾಯಿದವರು ಇರ್ಬೋದು, ತೊಂದರೆ. ಯಾಕೆಂದ್ರೆ ಅವ್ರ ವೇನೆ ಬೇರೆ ಇರ್ತದೆ, ಇವ್ರಿಗೇನು ತೊಂದರೆ ಅವ್ರು ಮಾಡ್ಲಿಕ್ಕೆ ಹೋಗಲ್ಲ. ಹಾಗಿದ್ದಾಗ ಈ ಶೂನ್ಯಾಯದವರು ಮನೆ ಕಟ್ಕೊಂಡು ಇರ್ಲಿಕ್ಕೆ ಆಗಲ್ಲ, ಅವ್ರನ್ನ ಎದುರಿಸಿ ಓಡಿಸ್ಬಿಡ್ತಾರೆ. ಹಾಗಿದ್ದಾಗ ಈ ಆಯದಲ್ಲಿ ಮನೆ ಕಟ್ಬೋದು. ಅದು ವಿಶೇಷವಾಗಿ ದೇವಾಲಯಗಳಿಗೆ, ಅಂದರೆ ಕ್ರೂರ ದೇವತೆಗಳನ್ನು ನಾವೇನಂತೀವಲ್ಲ, ದೇವ ಬೇರೆ ದೈವ ಬೇರೆ. ನರಸಿಂಹಸ್ವಾಮಿಗೆ, ಮಹಾಕಾಳಿಗೆ, ರಕ್ತವನ್ನು ಬಲಿ ಕೊಡುವಂಥ ದೇವತೆಗಳಿಗೆ, ಆಮೇಲೆ ಭೂತ ಪ್ರೇತ ಪಿಶಾಚಿಗಳನ್ನು ಅಂದರೆ ಸದೆ ಬಡಿದು ಓಡಿಸಿ ಜನರ ರಕ್ಷಣೆ ಮಾಡುವಂಥ ಆ ದೈವಗಳಿಗೆ ಈ ಸಿಂಹಾಯದಲ್ಲಿ ಮನೆ ಅಂದರೆ ದೇವಸ್ಥಾನವನ್ನು ಕಟ್ಟಬಹುದು. ಆದರೆ ಗರ್ಭಗುಡಿನೂ ಸಹ ಸೇಮ್ ಸಿಂಹಾಯದಲ್ಲಿರಬೇಕು. ಆಗ ಅಲ್ಲಿಗೆ ಪವರ್ ಜಾಸ್ತಿ, ತುಂಬ ಎನರ್ಜಿ ಇರ್ತದೆ. ನೀವು ಯಾವುದೇ ಒಂದು ಅಲ್ಲಿ ಸುತ್ತಮುತ್ತ ನೆರೆಹೊರೆಯವರಿಗೂ ಒಳ್ಳೆಯದಾಗತ್ತೆ. ಹಾಗೆ ಅಲ್ಲಿ ಯಾವುದೇ ದುಷ್ಟಶಕ್ತಿಗಳು ಅಲಿಲಿಕ್ಕೆ ಬಿಡೋದಿಲ್ಲ. ಹಾಗಾಗಿ ವಿಶೇಷವಾಗಿ ಉಗ್ರ ದೇವತೆಗಳಿಗೆ ಆ ಒಂದು ಆಯದಲ್ಲಿ ಮನೆಯನ್ನು ಕಟ್ಟಬಹುದು. ಆದರೆ ಆಯದಲ್ಲಿ ದೇವಸ್ಥಾನ ಕಟ್ಟಿದ್ರಿ, ಅಲ್ಲೇನಾದ್ರು ವಾಸ್ತುವಿನಲ್ಲಿ ಲೋಪದೋಷ ಒಳಗಾಗಿದ್ದಾಗ ಅಲ್ಲಿ ಸಮಸ್ಯೆಗಳು ಎದುರಿಸ್ಬೇಕಾಗತ್ತೆ. ಹಾಗಾಗಿ ಅದನ್ನು ಇಟ್ಕೊಳ್ಳಿ, ಆ ಥರ ಮಾಡಲಿಕ್ಕೆ ಹೋಗಬಾರ್ದು. ವಾಸ್ತು ಇಂಪಾರ್ಟೆಂಟೇ, ದಿಕ್ಕು ಇಂಪಾರ್ಟೆಂಟೇ, ಹಾಗೆ ಆಯನು ಇಂಪಾರ್ಟೆಂಟೇ. ಗ್ರಹಾಧಿಪತಿ ಬಂದು ಕುಜ, ಆ ದಿಕ್ಕಿನ ಒಡೆಯ, ಈ ಆಯದ ಒಡೆಯ ಬಂದ್ಬಿಟ್ಟು ಯಮ ಆಗಿರ್ತಾರೆ. ಹಾಗಿದ್ದಾಗ ಮನೆಯನ್ನು ಕಟ್ಕೊಳ್ಬಹುದು, ಆದರೆ ಜಾಗ್ರತೆಯಿಂದ ಕಟ್ಟಬೇಕು. ಮನೆಯಲ್ಲಿ ಎಲ್ಲರನ್ನ ಗಣನೆಗೆ ತೆಗೆದುಕೊಂಡು ಪ್ರವೇಶ ದ್ವಾರಗಳು ಉಚ್ಚ ಸ್ಥಾನದಲ್ಲಿ ಮನೆಯ ವಾಸ್ತುವನ್ನ ಸಮೃದ್ಧಿಯಾಗಿ ಕಟ್ಟಿದಾಗ ನೀವು ರಾಜಕೀಯ ನಾಯಕರನ್ನ ನಿಮ್ಮ ಹತೋಟಿಯಲ್ಲಿ ಇಟ್ಕೊಳ್ತೀರಿ, ದೊಡ್ಡ ದೊಡ್ಡ ಸಂಸ್ಥೆಗಳನ್ನು ಸ್ಥಾಪನೆ ಮಾಡ್ತೀರಿ, ದೊಡ್ಡ ದೊಡ್ಡ ಒಂದು ವ್ಯವಹಾರಗಳು, ದೇಶ ವಿದೇಶಗಳಲ್ಲಿ ವ್ಯವಹಾರಗಳು, ಶಿಪ್ ಅಂದರೆ ಜಲಮಾರ್ಗದಲ್ಲಿ ನಿಮ್ಮ ವ್ಯವಹಾರ ನಡೀತಾ ಇರ್ತದೆ, ವಾಯು ಮಾರ್ಗದಲ್ಲಿ ಹೋಗ್ತಾ ಇರ್ತದೆ. ದೊಡ್ಡ ದೊಡ್ಡ ಫ್ಲೈಟ್ ಅನ್ನು ಮಾಡಬೇಕಾದ್ರೆ ಸಾಮಾನ್ಯದವ್ರು ಮಾಡ್ಲಿಕ್ಕೆ ಆಗಲ್ಲ. ಆದರೆ ಇಂಥ ಒಂದು ಸಿಂಹಾಯದಲ್ಲಿ ಮನೆಯನ್ನು ಕಟ್ಟಿದವರು ಭೂಮಾರ್ಗನೂ ಅನುಸರಿಸ್ತಾರೆ, ಜಲಮಾರ್ಗವನ್ನು ಅನುಸರಿಸ್ತಾರೆ, ವಾಯು ಮಾರ್ಗವನ್ನು ಅನುಸರಿಸ್ಕೊಂಡು ಬಿಸ್ನೆಸ್ ನಡೆಸ್ತಾ ಇರ್ತಾರೆ. ಇವರಿಂದ ಒಳ್ಳೆಯ ಫಲಗಳನ್ನು ದೇಶ ನಿರೀಕ್ಷೆ ಮಾಡ್ತದೆ. ಏಕೆಂದರೆ ಟ್ಯಾಕ್ಸ್ ಕಟ್ತಾ ಇರ್ತಾರೆ. ಆದರೆ ಬಹಳ ಜಾಗ್ರತೆ ಇರಬೇಕು ಇವ್ರ ಬಗ್ಗೆ. ಈ ಆಯದಲ್ಲಿ ಮನೆ ಕಟ್ಟಿದವರು ಯಾವ ಟೈಮಲ್ಲಿ ಯಾರನ್ನು ಬೇಕಾದ್ರೆ ಹೊಡೆದು ಬಾಯಿಗೆ ಹಾಕೊಂಡ್ಬಿಡ್ತಾರೆ. ಆದರೆ ಅವ್ರ ಜೊತೆ ಸರಿಯಾಗಿತ್ತು ಅಂದರೆ ಬೆಳವಣಿಗೆ ಆಗುತ್ತೆ. ಒಳ್ಳೆಯ ಆಯ, ಸಿಂಹಾಯ, ಪವರ್ಫುಲ್ ಆಯ. ಹಾಗೆ ಸಮೃದ್ಧಿಯ ಜೀವನವನ್ನು, ಐಶ್ವರ್ಯಕ್ಕೆ ಯಾವುದೇ ಕೊರತೆ ಇಲ್ಲದೆ ಜೀವನವನ್ನು ಮಾಡಬಹುದು. ಹಾಗೆ ಸಂತಾನ ಭಾಗ್ಯವನ್ನು ಪ್ರಾಪ್ತಿ ಮಾಡುತ್ತೆ, ಸಮೃದ್ಧತೆಯನ್ನು ತಂದು ಕೊಡ್ತದೆ. ಹಾಗಾಗಿ ಇಂಥ ಆಯದಲ್ಲಿ ಮನೆ ಕಟ್ಟಬಹುದು. ಆದರೆ ಕಟ್ಟುವಾಗ ಬಹಳ ಜಾಗ್ರತೆಯಿಂದ ಕಟ್ಟಬೇಕು. ನೀವು ಯಾವುದೋ ಒಂದು ಇದರಲ್ಲಿ ಬೆಳೆದಿರ್ತೀರಿ ಅಂದರೆ, ಉದಾಹರಣೆಗೆ ಇದನ್ನು ನಾನು ಸೀಕ್ರೆಟ್ ಯಾವುದೋ ಎಲ್ಲ ಹೇಳಿಬಿಡ್ತೀನಿ. ನೀವು ಯಾವುದೋ ಒಂದು ಶ್ವಾನಾಯದನ್ನು ಮನೆಯಲ್ಲಿ ಇರ್ತೀರಿ, ಅಥವಾ ಒಂದು ಋಷಭಾಯದ ಮನೆಯಲ್ಲಿ ಇರ್ತೀರಿ, ಅಥವಾ ಒಂದು ಧ್ವಜಾಯದ ಮನೆಯಲ್ಲಿ ಇರ್ತೀರಿ. ಅಲ್ಲಿ ಏನೋ ಸ್ವಲ್ಪ ನಿಮ್ಮ ಲೆವೆಲಿಗೆ ತಕ್ಕಾಗಿ ನಿಮ್ಗೇನೋ ಒಂದು ಇರ್ತದೆ. ಇಂಥ ಆಯದಲ್ಲಿ ಮನೆ ಕಟ್ಟುವಾಗ ನಿಮ್ಮನ್ನ ನೆರೆಹೊರೆಯವರು ಈ ಕಟ್ಟಿದ ಮೇಲೆ ನಿಮ್ಮಲ್ಲಿ ಆ ಪವರ್ ಬರ್ತದೆ. ಬಂದ ಮೇಲೆ ನಿಮ್ಮ ನೆರೆಹೊರೆಯವರು ಕಣ್ಣಿಟ್ಕೊಂಡು ಕಾಯ್ತಾ ಇರ್ತಾರೆ. ಯಾಕೆಂತಂದ್ರೆ ಏನು ಇಲ್ಲದವನು ಹೆಂಗೆ ಮೆರಿತಾ ಇದ್ದಾನೆ ಅಂತೇಳಿ ನಿಮ್ಮನ್ನ ಕಣ್ಣಿಕ್ತಾರೆ. ಆ ಟೈಮಲ್ಲಿ ನೀವು ಬಹಳ ಜಾಗೃತಿಯಾಗಿರ್ಬೇಕು. ಯಾಕೆಂದ್ರೆ ದೇವರ ಮನೆಯನ್ನ ಸಿಂಹಾಯದಲ್ಲಿ ಮಾಡ್ಕೊಂಡ್ರೆ ದೇವರ ಒಂದು ಪ್ರೊಟೆಕ್ಷನ್ ನಿಮಗಿರ್ತದೆ. ಸಿಂಹಾಯದಲ್ಲಿ ಮನೆ ಕಟ್ಟಿ ನಿಮಗೆ ಪ್ರೊಟೆಕ್ಷನ್ ಇದ್ದೇ ಆಟೋಮೆಟಿಕ್ ಬಂದ್ಬಿಡ್ತದೆ, ಎಲ್ಲ ಇರ್ತದೆ. ಆದರೆ ಬಹಳ ಜಾಗೃತಿಯಿಂದ ಕಟ್ಟಬೇಕು. ಇದಕ್ಕೆಲ್ಲ ಸಿಂಹಾಯವನ್ನ ಬಹಳ ಜಾಗೃತಿಯಿಂದ ಕಟ್ಟಿ ಅಭಿವೃದ್ಧಿ ಆಗುವಂತ ಒಂದು ಆಯ, ಸಮೃದ್ಧತೆ ಆಯ.
ಹಾಗಂತ ಹೇಳ್ತಾ ಕಟ್ಟುವಾಗ ಎಡವಟ್ಟು ಮಾಡಿಕೊಂಡ್ರೆ ನಷ್ಟ ಅನುಭವಿಸ್ತೀರಿ. ಕೆಲವರು ತುಂಬ ಜನ ಸಿಂಹಾಯದಲ್ಲಿ ಕಟ್ಟಿದ್ದಾರೆ, ಹಣ ಇದೆ, ಐಶ್ವರ್ಯ ಇದೆ, ಮನಃಶಾಂತಿ ಇಲ್ಲ, ಪತಿ ಪತ್ನಿಯರ ಮಧ್ಯೆ ಬಾಂಧವ್ಯ ಇರೋದಿಲ್ಲ, ಅವರೆಲ್ಲೋ ಹೊರಗಡೆ ಇದು ಮಾಡ್ಕೊಂಡಿರ್ತಾರೆ, ಮನೆಯಲ್ಲಿ ಬಂದಾಗ ಜಗಳಗಳು ಸ್ಟಾರ್ಟ್ ಆಗಿರ್ತದೆ. ಇಂಥವೆಲ್ಲ ಬೇಡಪ್ಪ, ಶಾಂತವಾದಂಥ ಜೀವನ ಮಾಡಬೇಕು ಅಂದರೆ ಧ್ವಜಾಯಕ್ಕೆ ಹೋಗಿ, ಇಲ್ಲ ನಾನು ದೇಶದಲ್ಲಿ ನನ್ನನ್ನು ಗುರುತಿಸ್ಕೊಳ್ಬೇಕು ಅಂದರೆ ಸಿಂಹಾಯಕ್ಕೆ ಹೋಗಿ, ಇನ್ನೂ ಒಂದು ನೆಕ್ಸ್ಟ್ ಒಂದು ಆಯ ಇದೆ ಅದನ್ನು ಹೇಳ್ಕೊಡ್ತೀನಿ, ಅದರಲ್ಲಿ ನಾವು ಗುರುತಿಸ್ಕೊಳ್ಬೇಕಂದ್ರೆ ಆಯಗಳಿಗೆ ಹೋಗಿ ಒಳ್ಳೇದಾಗತ್ತೆ. ಆದರೆ ಈ ಆಯದಲ್ಲಿ ಮನೆಯನ್ನು ಮಾಡಬೇಕಾದ್ರೆ ನೀವು ಜಾಗ್ರತೆಯಿಂದ ಇರಬೇಕು. ಇದನ್ನ ವಿಶೇಷವಾಗಿ ಕೋರ್ಟ್ಗಳಿಗೆ, ಪೊಲೀಸ್ ಸ್ಟೇಷನ್ಗೆ, ದೇವಸ್ಥಾನಗಳಿಗೆ, ಮನೆಗಳಿಗೂ ಅಳವಡಿಸ್ಕೊಳ್ಬೋದು. ದೊಡ್ಡ ದೊಡ್ಡ ಬಂಗಲೆಗಳು, ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು, ಮದ್ದುಗುಂಡು ತಯಾರು ಮಾಡುವಂಥ ಫ್ಯಾಕ್ಟ್ರಿಗಳಿಗೆ, ಅಥವಾ ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡುವಂಥವ್ರು, ಯಾಕೆಂತಂದರೆ ಅಲ್ಲಿ ನೀವು ಸಾವಿರಾರು ಜನಕ್ಕೆ ಕೆಲಸವನ್ನು ಕೊಟ್ಟಿರ್ತೀರಿ. ಅಂಥ ಜಾಗದಲ್ಲಿ ನೀವು ಸಿಂಹಾಯದಲ್ಲಿ ಮನೆಯನ್ನು ಕಟ್ಟಬೇಕು, ಅಥವಾ ಫ್ಯಾಕ್ಟ್ರಿಗಳನ್ನು ಕಟ್ಟಬೇಕು, ಅಥವಾ ದೇವಾಲಯವನ್ನು ಕಟ್ಟಬೇಕು. ಊರಿನ ಹೊರಭಾಗದಲ್ಲಿ ನೀವು ದೇವಸ್ಥಾನಗಳನ್ನು ಕಟ್ಟಿದಾಗ ಅಲ್ಲಿ ಏನಾಗುತ್ತೆ ಅಂದರೆ ಆ ಜಾಗದಲ್ಲಿ ಆತ್ಮಗಳು, ಇದಾದಂಥ ಆತ್ಮಗಳು ಅಲಿತಿರ್ತವೆ. ಅಂಥವ್ರನ್ನ ಆ ಊರನ್ನ ರಕ್ಷಣೆ ಮಾಡಲಿಕ್ಕಾದರೂ ಅಟ್ಲೀಸ್ಟು ಆ ಊರಿಗೊಂದು ಸಿಂಹಾಯದಲ್ಲಿ ಗುಡಿಯನ್ನು ಕಟ್ಟಿ ಅಂತ ಹೇಳ್ತೀವಿ. ಆ ಊರಿಗೆ ಯಾವುದೇ ರೀತಿಯ ಅನ್ವಾಂಟೆಡ್ ಸೋಲ್ಸ್ಗಳು ಪ್ರವೇಶ ಆಗಲ್ಲ. ಅಂದ್ರೆ ನಾವು ಏನು ಹೇಳ್ತೀವಿ, ನಮ್ಮ ಒಂದು ಆಡು ಭಾಷೆಯಲ್ಲಿ ಭೂತ ಪ್ರೀತ ಪಿಸಾಚಿಗಳು ಪ್ರವೇಶ ಆಗೋದಿಲ್ಲ. ಹಾಗಾಗಿ ಆ ಊರಿನಲ್ಲಿ ಏನಾದರೂ ಕಟ್ಟಬೇಕು ಅಂದರೆ ಸ್ವಾಮಿ ಹನುಮಂತನಿಗೆ ಕಟ್ಟಬಹುದು, ತೊಂದರೆ ಇಲ್ಲ ಸಿಂಹಾಯದಲ್ಲಿ. ಹಾಗೆ ಉಗ್ರ ನರಸಿಂಹನಿಗೆ ಕಟ್ಟಬಹುದು, ಮಹಾಕಾಳಿಗೆ ಕಟ್ಟಬಹುದು. ಹೀಗೆ ಆ ರಕ್ತವನ್ನು ಕೊಡುವಂಥ ದೇವತೆಗಳಿಗೂ ಕಟ್ಟಬಹುದು. ಕೋರ್ಟ್ ಕಚೇರಿಗಳಿಗೆ ಮತ್ತು ಸ್ಟೇಷನ್ನಿಗೆ ಕಟ್ಟಬಹುದು, ಮನೆಗಳಿಗೂ ಕಟ್ಟಬಹುದು. ಆದರೆ ಮನೆಯ ಮುಖ್ಯಸ್ಥ ಯಾವಾಗಲೂ ಸಿಂಹದ ಥರ ಬದುಕ್ತಾ ಇರ್ತಾನೆ. ಹಾಗೆ ಭಾಳ ವಿಶೇಷ ಅಂದರೆ ವಿಶೇಷ ಜಾಗ್ರತೆ ವಹಿಸಬೇಕು. ಅವ್ರು ಯಾವುದೋ ಒಂದು ಒಟ್ಟು ಆಯ ಹಾಕ್ಕೊಟ್ಟಿರ್ತಾರೆ, ನಿಮ್ಮ ಹೆಸರಿಗೆ ಆಯ ಬರುತ್ತೆ ಹೋಗಿ ಅಂತ. ಅಲ್ಲಿ ಹೆಚ್ಚು ಕಡಿಮೆ ಆಯಿತು, ದಾರವನ್ನು ಹಿಡಿಬೇಕಾದ್ರೆ, ಅಳತೆಯನ್ನು ಮಾಡಬೇಕಾದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಜರುಗಿದ್ರು ನಿಮಗೆ ಕೊಟ್ಟಿರೋಂಥ ಒಂದು ಋಷಭಾಯ ಇರ್ಬೋದು ಅಥವಾ ಧ್ವಜಾಯ ಇರ್ಬೋದು, ಅದು ಹೋಗ್ಬಿಟ್ಟು ಸಿಂಹಾಯಿಗೆ ತಿರುಗಿಕೊಂಡ್ರೆ ಕಷ್ಟ ಆಗುತ್ತೆ. ಯಾಕೆಂದ್ರೆ ಕೆಲವರು ಸಿಂಹಾಯ ಅಂತ ಮಾಡ್ಕೊಂಡಿರ್ತಾರೆ, ದನ ಬಂದಿರ್ತದೆ, ಋಣನೂ ಇರ್ತದೆ, ಆ ಮನೆಗೆ ಆಯುಷ್ ಇರೋದಿಲ್ಲ. ಆಗ ಮನೆಯ ಮುಖ್ಯಸ್ಥ ಆಯುಷ್ ಕಡಿಮೆ ಆಗುತ್ತೆ. ಮನೆಯ ಮುಖ್ಯಸ್ಥನಿಗೆ ಇದನ್ನೆಲ್ಲ ನೋಡಬೇಕು. ಆ ಮನೆಗೆ ಆಯುಷ್ ಬಂದಿದೆಯಾ, ಆ ದಿಕ್ಕಿಗೆ ದಿಕ್ಪಾಲಕ ಯಾರು ಯಮ ಬಂದಿದ್ದಾನ, ಆಗ ಜಾಗ್ರತೆಯಿಂದ ಮನೆ ಕಟ್ಟಬೇಕು. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಕಟ್ಟಿದಾಗ ಮಾತ್ರ ಧನ, ಋಣ, ಆಯುಷು, ಅಧಿಪತಿ ಯಾವ ಸಂಖ್ಯೆಯಲ್ಲಿ ಆಯ ಬಂದಿದೆ, ಪೂರ್ಣ ಆಯ ಬಂದಿದೆಯೋ ಅಥವಾ ಮಧ್ಯಮ ಆಯ ಬಂದಿದೆಯೋ. ಯಾಕೆಂದ್ರೆ ಮಧ್ಯಮ ಆಯದಲ್ಲಿ ಬಂದಾಗಲೂ ಸ್ವಲ್ಪ ಕಷ್ಟ ಆಗ್ತಾ ಇರ್ತದೆ, ಯಾಕೆಂದ್ರೆ ಪೂರ್ಣ ಅಧಿಕಾರವನ್ನು ಅನುಭವಿಸ್ಲಿಕ್ಕೆ ಆಗ್ತಿರಲ್ಲ. ಅದೇ ಪೂರ್ಣ ಆಯದಲ್ಲಿದೆ ಸಿಂಹಾಯ, ಇಸ್ ವೆರಿ ಪವರ್ಫುಲ್. ನೀವು ಯಾರಿಗೂ ಭಯಪಡೋ ಅವಶ್ಯಕತೆ ಇರಲ್ಲ. ಆದರೆ ನಿಮ್ಮ ಮುಂದೆ ಎಲ್ಲ ಕೈ ಕಟ್ಕೊಂಡು ನಿಂತ್ಕೊಳ್ತಾರೆ. ಅದೇ ನೀವು ಈ ಮನೆಯಲ್ಲಿ ಆಯ ಬಂದಿದೆ, ಧನ ಇದೆ, ಋಣ ಇದೆ, ಆಯುಷ್ ಇಲ್ಲ, ಕಷ್ಟ ಆಗುತ್ತೆ. ಇದನ್ನೊಂದು ಗಮನದಲ್ಲಿ ಇಟ್ಕೊಳ್ಳಿ. ಕೆಲವು ಟೈಮಲ್ಲಿ ಸಿಂಹಾಯ ಬರ್ತಿರ್ತದೆ, ಬಂದಾದ್ಮೇಲೆ ಅದಕ್ಕೆ ಮನೆಗೆ ಆಯುಷ್ ಇಲ್ಲ. ಅವ್ರು ಹಾಕಿಕೊಟ್ಟಂಥ ಆಯ ಸರಿಯಾಗಿರ್ತದೆ, ಬಟ್ ನೀವು ಅದನ್ನು ಮೆಜರ್ಮೆಂಟಲ್ಲಿ, ಒಂದು ಗಣಿತಶಾಸ್ತ್ರದಲ್ಲಿ ಪರಿಪೂರ್ಣವಾದಂಥ ಅಳವಡಿಕೆಗೊಳಿಸಿ ವೆರಿ ಇಂಪಾರ್ಟೆಂಟ್. ಇದನ್ನು ಗಮನಿಸಿ ಸಮೃದ್ಧಿಯಾದಂಥ ಜೀವನ ಮಾಡಿ. ಈ ಆಯದಲ್ಲಿ ಮನೆಯನ್ನು ಕಟ್ಬೋದು, ಫ್ಯಾಕ್ಟ್ರಿನೂ ಕಟ್ಬೋದು, ದೇವಸ್ಥಾನವನ್ನು ಕಟ್ಬೋದು, ಕೋರ್ಟು ಕಚೇರಿ, ಸರ್ಕಾರಿಯೇತರ ದೊಡ್ಡ ದೊಡ್ಡ ಸಂಸ್ಥೆಗಳನ್ನು ಕಟ್ಬೋದು. ಯಾಕೆ ಇದನ್ನು ನಾನು ಎರಡೆರಡು ಬಾರಿ ನಿಮ್ಗೆ ಹೇಳ್ತೀನಿ ಅಂದರೆ ನೀವು ಪೂರ್ಣವಾಗಿ ನೋಡ್ಕೊಳ್ಳಿ. ನಿಮಗೆ ಗೊತ್ತಿಲ್ವಾ, ಸರಿಯಾದ ಆಯದ ಬಗ್ಗೆ ತಿಳಿದುಕೊಂಡಂಥವ್ರು ಬೆಸ ಸಂಖ್ಯೆಯಲ್ಲಿ ಉತ್ತಮ ಆಯದಲ್ಲಿ ನಿಮಗೆ ಆ ಒಂದು ಪ್ರೊಟೆಕ್ಟ್ ಮಾಡಿ ಕೊಡುವಂಥವ್ರನ್ನ ಅಳವಡಿಸ್ಕೊಳ್ಳಿ. ಕೊನೆ ಪಕ್ಷ ಉತ್ತಮ ಆಯ ಬಂದಿಲ್ಲ, ಅದಕ್ಕೆ ಮಧ್ಯಮ ಆಯಕ್ಕಾದ್ರೂ ಸ್ವಲ್ಪ ಬನ್ನಿ, ಶೂನ್ಯ ಆಯಗಳಿಗೆ ಹೋಗ್ಬೇಡಿ ಅಂತ ಹೇಳ್ತೀವಿ. ಅಗರ್ಭ ಶ್ರೀಮಂತ ಆಗಿದ್ದ ಒಂದು ದಿವಸ ಬಡವಾಗ್ಬಿಡ್ತಾನೆ, ದಟ್ಟ ದರಿದ್ರಗಳನ್ನು ಅನುಭವಿಸ್ತಾನೆ. ಅಥವಾ ಏನೂ ಇಲ್ದಿದ್ದವನು ಒಬ್ಬ ಶ್ರೀಮಂತಿಕೆಯನ್ನು ಅನುಭವಿಸ್ತಾನೆ. ಏನೂ ಇಲ್ದವನು ಶ್ರೀಮಂತಿಗೆ ಬಂದಾಗ ಹೇಗೆ ಆಡ್ತಾನೆ, ಆಡಿದ ಮೇಲೆ ಅವನ ಮೇಲೆ ಕಣ್ಣು ಬೀಳ್ತದೆ, ಜನರ ಕಣ್ಣಿಗೆ ಗುರಿ ಆಗ್ಬಿಡ್ತಾರೆ. ಯಾಕೆಂದ್ರೆ ನೀವು ಯಾರನ್ನ ಬೇಕಾದರೂ ನಾವು ಸಹಿಸ್ಕೊಳ್ಬೋದು, ಜನರ ಕಣ್ಣು ಬೀಳ್ತು ಅಂದರೆ ಸಹಿಸ್ಕೊಳಕ್ಕಾಗಲ್ಲ, ಬದುಕಕ್ಕಾಗಲ್ಲ. ಕಣ್ಣಿನ ದೃಷ್ಟಿಗೆ ಅದೇನೋ ಹೇಳ್ತಾರಲ್ಲ, ಮರನೇ ಬಿದ್ದೋಯ್ತು ಅಂತ ಗಾದೆ ಹೇಳ್ತಾರಲ್ಲ, ಹಾಗೆ ಕಣ್ಣು ಬೀಳ್ತದೆ, ಭಾಳ ಜಾಗ್ರತೆಯಿಂದ ಇರಬೇಕು. ಹಾಗಂತ ಹೇಳ್ತಾ ಈ ಆಯ
ತುಂಬ ಒಳ್ಳೆಯ ಆಯ, ಪವರ್ಫುಲ್ ಆಯ, ಯಾರು ಬೇಕಾದರೂ ಅಳವಡಿಸ್ಕೊಳ್ಬೋದು. ನಾನು ಇದನ್ನೆಲ್ಲ ಫೇಸ್ ಮಾಡ್ತೀನಿ, ಸಿಂಹದ ಥರ ಬದುಕ್ತೀನಿ ಅನ್ನೋರು ಫೇಸ್ ಮಾಡ್ರಿ, ಬದುಕ್ತೀನಿ ಅನ್ನೋರು ಕಟ್ಕೊಳ್ಬೋದು. ಇವತ್ತು ರೌಡಿಗಳಿಗೆ ಜೀವ ಭಯ ಇದೆ. ಇದನ್ನು ಯಾಕೆ ನಾನು ಹೇಳ್ತೀನಿ ಅಂದರೆ, ದೊಡ್ಡ ದೊಡ್ಡ ರೌಡಿಗಳಿಗೆ ರೌಡಿಸಮ್ ಫೀಲ್ಡಲ್ಲಿ ಏನೋ ಒಂದು ಹೆಸರು ಮಾಡಿರ್ತಾರೆ, ಯಾರಿಗೋ ಏನೋ ಅವರಿಂದ ಇದಾಗಿರ್ತದೆ, ಮತ್ತೆ ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇರಲ್ಲ. ಇಂಥ ಆಯದಲ್ಲಿ ಮನೆ ಕಟ್ಟಿರ್ತಾರೆ, ಬಟ್ ಅಲ್ಲಿ ಆ ವಾಸ್ತುವಿನಲ್ಲಿ ಲೋಪದೋಷಗಳಿದ್ದಾಗ ಅವರಿಗೆ ಜೀವ ಭಯ, ಹಣ ಇರ್ತದೆ ಅದನ್ನು ಅನುಭವಿಸೋಕ್ಕಾಗ್ತಿರಲ್ಲ, ಯಾವುದೋ ಒಂದು ಇದರಿಂದ ಗಳಿಸಿ ತಂದಿರ್ತಾರೆ, ಅದನ್ನ ಜನಕ್ಕೆ ಹೇಳ್ಕೊಳ್ಳೋಕ್ಕೂ ಆಗಲ್ಲ, ಜೀವ ಭಯದಿಂದ ಬದುಕ್ತಾ ಇರ್ತದೆ. ಹಾಗಾಗಿ ಆಯನು ಒಳ್ಳೆ ಆಯ, ಅದೇ ಥರ ವಾಸ್ತು ತುಂಬ ಇಂಪಾರ್ಟೆಂಟಾಗಿ ಇಟ್ಕೊಳ್ಬೇಕು. ಆ ಒಂದು ದಿಕ್ಕಿಗೆ ಅನುಗುಣವಾಗಿ ನೀವು ಮನೆಯನ್ನು ಕಟ್ಟಿ, ಪಂಚಭೂತಗಳಿಗೆ ಅನುಗುಣವಾಗಿ ಮನೆ ಕಟ್ಟಿದರೆ ಪವರ್ಫುಲ್ ಶ್ರೀಮಂತಿಕೆ ಜೀವನವನ್ನು ಮಾಡ್ಬೋದು. ಈ ಆಯವನ್ನು ಅಳವಡಿಸ್ಕೊಳ್ಬೋದು. ನಿಮ್ಮ ಇಚ್ಛೆಗೆ ಬಿಟ್ಟಿದ್ದು. ನಾವು ಇಂಥವರೇ ಅಳವಡಿಸ್ಕೊಳ್ಳಿ ಅಂತ ಯಾರಿಗೆ ಹೇಳಲ್ಲ. ಅದನ್ನು ಫೇಸ್ ಮಾಡೋಂಥ ಕೆಪಾಸಿಟಿ ನಿಮಗಿದ್ರೆ ಈ ಆಯದಲ್ಲಿ ಮನೆ ಕಟ್ಟಿಕೊಳ್ಬೋದು. ನಿಮ್ಮಲ್ಲಿ ಯಾರಾದರೂ ಈ ಥರ ಆಯಗಳನ್ನು, ಶೂನ್ಯ ಆಯಗಳಲ್ಲಿದ್ದರೆ ಅವ್ರಿಗೆ ಗೊತ್ತಿಲ್ಲ ಅಂದಾಗ ಅವ್ರ ಬಗ್ಗೆ ನಮ್ಮನ್ನು ಹೇಳಿ, ನಮ್ಮ ವಿಡಿಯೋಗಳನ್ನು ಕಳಿಸಿ, ಅಟ್ಲೀಸ್ಟ್ ಕೊನೆ ಪಕ್ಷ ಅದು ತಿಳ್ಕೊಂಡು ನಮ್ಮ ಸಲಹೆ ತೆಗೆದುಕೊಂಡು ಮನೆಯನ್ನು ಕಟ್ಟಲಿ. ಪಾಪ ಯಾರಿಗೂ ನಷ್ಟ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು. ಯಾಕೆಂತಂದರೆ ಹಣವನ್ನಾಗಲಿ, ಆರೋಗ್ಯವನ್ನಾಗಲಿ, ಅದೇ ರೀತಿ ಮನಃಶಾಂತಿಯನ್ನಾಗಲಿ, ಇದೆಲ್ಲ ಪ್ರತಿಯೊಬ್ಬರಿಗೂ ಬೇಕು. ಆದರೆ ಇದರಲ್ಲಿ ನಿಮಗೆ ವಿಶೇಷವಾದ ಒಂದು ಸೂಚನೆಯನ್ನು ನಾನು ಕೊಡ್ತೀನಿ. ನಮ್ಮ ಜೀವನ ರಬ್ಬರ್ ಬಾಲ್ ಮತ್ತು ಗಾಜಿನ ಬಾಲು ಅಂತ ಎರಡು ಥರ ಇರ್ತದೆ. ರಬ್ಬರ್ ಬಾಲು ಗೋಡೆಗೆ ಹೊಡೆದ್ರೆ ವಾಪಸ್ ಬರ್ತದೆ, ಗಾಜಿನ ಬಾಲು ಗೋಡೆಗೆ ಹೊಡೆದ್ರೆ ಕೆಳಗೆ ಬಿದ್ದು ಹೊಡೆದು ಹೋಗುತ್ತೆ. ಹಾಗೆ ಆರೋಗ್ಯ ಅನ್ನೋದು ತುಂಬ ಇಂಪಾರ್ಟೆಂಟು, ಆ ವ್ಯಕ್ತಿ ಅನ್ನೋದು ತುಂಬ ಇಂಪಾರ್ಟೆಂಟು. ನಿಮ್ಮ ಉತ್ತಮ ಆಯುಷ್ಯನ್ನು ಪ್ರಾಪ್ತಿ ಮಾಡುತ್ತೆ ಸರಿಯಾಗಿದ್ದರೆ ಮಾತ್ರ ಅಂತ ಹೇಳ್ತಾ, ಯಾರಿಗೆ ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೀನಿ, ನಿಮ್ಮ ನೆರೆಹೊರೆಯವರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಲೈಕ್ ಮಾಡಿಕೊಳ್ಳಿ. ಹಾಗೆ ನೀವು ಯಾರಾದರೂ ಮನೆ ಕಟ್ತಾ ಇದ್ದರೆ, ಆ ಥರದಲ್ಲಿ ನಿಮ್ಮಲ್ಲಿ ಏನಾದರೂ ಈಗ ಮನೆ ಕಟ್ಟಿದ್ದೀರಿ, ಇಂಥ ಆಯ ಬಂದಿದೆ, ನಿಮಗೆ ಗೊತ್ತಾಗೋದಿಲ್ಲ, ನೀವು ಯಾರ ಹತ್ರ ಹೋಗಿ ಕೇಳ್ತೀರಿ, ಅದನ್ನು ಅವ್ರಿಗೆ ಕಂಡುಹಿಡಿಯೋಕ್ಕಾಗಲ್ಲ. ಬಟ್ ಆ ಮನೆಯ ಇನ್ನರ್ ಟು ಇನ್ನರ್ ಮೆಜರ್ಮೆಂಟ್ ತೆಗೆದುಕೊಂಡು ಬಂದರೆ ಅದನ್ನು ಸರಿ ಮಾಡಲಿಕ್ಕೆ ಅವಕಾಶ ಇದೆ. ಏನಾದರೂ ಸಿಂಹಾಯದಲ್ಲಿದ್ದಂಥ ಮನೆ ವಾಸ್ತುವಿನಲ್ಲಿ ದೋಷಗಿದ್ದಾಗ ಭಯ ಜೀವನ ಆಗ್ತಾ ಇರ್ತದೆ. ನಿಮ್ಮ ಮೇಲೆ ಮೈ ಮೇಲೆ ಬೀಳುವಂಥವ್ರು ಜಾಸ್ತಿ ಇರ್ತಾರೆ. ಕೆಲಸಕ್ಕೆ ಬಾರ್ದಾರೆಲ್ಲ ಬಂದು ನಿಮ್ಮ ಮೈ ಮೇಲೆ ಬಿದ್ದು ನಿಮಗೆ ತೊಂದರೆ ಕೊಡ್ತಿರ್ತಾರೆ. ಅಂಥ ಟೈಮಲ್ಲಿ ಅದನ್ನು ಆಯವನ್ನು ಚೇಂಜ್ ಮಾಡುವಂಥ ಒಂದು ಅವಕಾಶ ಇದೆ. ಆದರೆ ಅದಕ್ಕೆ ಆದಂಥ ಕೆಲವು ಟೈಮ್ ತಗೊಳುತ್ತೆ, ಪರಿಶ್ರಮ ಇದೆ. ಆ ಪರಿಶ್ರಮದಿಂದ ನೀವು ಹೊರಗೆ ಬಂದರೆ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಬೋದು. ಇದೊಂದು ಗಮನದಲ್ಲಿಟ್ಕೊಳ್ಳಿ, ನಿಮ್ಮವರಿಗೆ ಶೇರ್ ಮಾಡಿ, ಸಮೃದ್ಧಿ ಜೀವನವನ್ನು ಮಾಡಿ. ನಿಮಗೇನು ಗೊತ್ತಿಲ್ಲ ಅಂತಂದರೆ ನಾನು ಅದರ ಬಗ್ಗೆ ಅರ್ಥ ಮಾಡಿಸ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ, ಧನ್ಯವಾದ, ಒಳ್ಳೆಯದಾಗಲಿ.